ಹಾಸನದಲ್ಲಿ ಆಟೋ ಗ್ಯಾಸ್ ಕೊರತೆ, ಚಾಲಕರ ಪರದಾಟ, ಬಂಕ್ ಮಾಲೀಕರ ಅಳಲು, ಆಕ್ರೋಶ. ಹಾಸನ ನಗರ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ಒಂದು ವಾರದಿಂದ ಗ್ಯಾಸ್ ಸರಬರಾಜು ಸ್ಥಗಿತಗೊಂಡಿರುವುದರಿಂದ ಆಟೋ ಚಾಲಕರು ದಿನನಿತ್ಯ ಜೀವನ ಸಾಗಿಸಲು ಪರದಾಡುವಂತಾಗಿದೆ. ನಗರದ ಬಿಕಾಟಿಹಳ್ಳಿ ಪ್ರದೇಶದಲ್ಲಿರುವ ಎಚ್ಪಿ ಆಟೋ ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ ಲಭ್ಯವಿಲ್ಲದೆ ಚಾಲಕರು ಮತ್ತು ಬಂಕ್ ಮಾಲೀಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇವರಿಬ್ಬರ ನಡುವೆ ವಾಗ್ವಾದ ಉಂಟಾಯಿತು. ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಕಂಪನಿಯಿಂದ ನಿಗದಿತ ದರದಲ್ಲಿ ದೊರೆತಾ ಇದ್ದ ಆಟೋ ಗ್ಯಾಸ್ ಇದೀಗ ಸಿಗದಿರುವುದರಿಂದ ಚಾಲಕರು ಖಾಸಗಿ ಮಾರ್ಗದಲ್ಲಿ ದುಬಾರಿ ಬೆಲೆಯಲ್ಲಿ ಗ್ಯಾಸ್ ಖರೀದಿಸಲು ಸಿದ್ಧರಾಗಿದ್ದಾರೆ. ಇದರಿಂದ ಆಟೋ ಚಾಲಕರ ಆದಾಯಕ್ಕೂ ದೊಡ್ಡ ಹೊಡೆತ ಬಿದ್ದಿದ್ದು ಅವರ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಗ್ಯಾಸ್ ಬಂಕ್ ಮಾಲೀಕರ ಮಾತಿನ ಪ್ರಕಾರ ಅವರು ಈಗಾಗಲೇ ಮುಂಗಡ ಹಣ ಪಾವತಿಸಿ ಗ್ಯಾಸ್ ಬುಕ್ ಮಾಡಿದ್ರೂ ಕಂಪನಿಯಿಂದ ಸರಬರಾಜು ಆಗ್ತಾ ಇಲ್ಲ. ಫೋನ್ ಮಾಡಿದ್ರೂ ಕಂಪನಿಯವರು ಪ್ರಕ್ರಿಯೆ ನೀಡೋದಿಲ್ಲ. ನಮ್ಮ ಕಂಪನಿಗೆ ಸೇಲ್ಸ್ ಆಫೀಸರ್ ಬರುವಾಗಲೇ ಸಮಸ್ಯೆ ಹೇಳಿಕೊಳ್ಬೇಕು, ಬೇರೆ ಯಾರನ್ನು ಸಂಪರ್ಕಿಸಲು ಸಾಧ್ಯವಾಗ್ತಿಲ್ಲ ಎಂದು ಬಂಕ್ ಮಾಲೀಕರು ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಗ್ಯಾಸ್ ಸಿಗದೆ ಆಟೋ ಚಾಲಕರು ಬಂಕ್ ಬಳಿ ಬಂದು ಪ್ರಶ್ನಿಸ್ತಾ ಇದ್ದು ಕೆಲವೊಮ್ಮೆ ಜಗಳಗಳು ಉಂಟಾಗುತ್ತಾ ಇವೆ ಎಂದು ಮಾಲೀಕರು ತಿಳಿಸಿದ್ದಾರೆ. ಗ್ಯಾಸ್ಗಾಗಿ ಬೇಡಿಕೆ ಸಲ್ಲಿಸಿದ್ರೂ ಸರಬರಾಜು ಆಗದೇ ಇರುವುದರಿಂದ ಪರಿಸ್ಥಿತಿ ಮತ್ತಷ್ಟು ಕಷ್ಟಕರವಾಗಿದೆ. ಆಟೋ ಚಾಲಕರಾದ ಜಾನಿ ಮತ್ತು ಇತರರು ಮಾತನಾಡಿ, ಗ್ಯಾಸ್ ಇಲ್ಲದೆ ನಮ್ಮ ಆಟೋಗಳು ರಸ್ತೆಗೆ ಇಳಿತಾ ಇಲ್ಲ. ದಿನಕ್ಕೆ ದುಡಿದು ಮನೆ ನಡೆಸುವ ನಮ್ಮಂತವರಿಗೆ ಇದು ದೊಡ್ಡ ಹೊಡೆತವಾಗಿದೆ. ಒಂದು ಊಟಕ್ಕೆ 50 ರು ಖರ್ಚಾಗ್ತಾ ಇದ್ದು ಈಗ 100 ರು ಆಗಿದೆ. ಮನೆ ಬಾಡಿಗೆ ಕಟ್ಟಲು, ಮಕ್ಕಳಿಗೆ ಶಿಕ್ಷಣ ಕೊಡಲು, ಔಷಧಿ ತರುವುದಕ್ಕೂ ಹಣವಿಲ್ಲದ ಸ್ಥಿತಿ ಬಂದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೋವಿಡ್ ಕಾಲದಿಂದಲೇ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇರುವ ಆಟೋ ಚಾಲಕರಿಗೆ ಈಗ ಗ್ಯಾಸ್ ಕೊರತೆ ಮತ್ತೊಂದು ಸಮಸ್ಯೆಯಾಗಿ ಪರಿಣಮಿಸಿದೆ. ಒಂದು ಟ್ಯಾಂಕರ್ನಲ್ಲಿ ಸುಮಾರು 30,000 ಲೀಟರ್ ಗ್ಯಾಸ್ ಬರುತ್ತದೆ. ಬೆಲೆ ಸ್ವಲ್ಪ ಹೆಚ್ಚಿಸಿದ್ರೂ ಲಕ್ಷಾಂತರ ಲಾಭ ಸಾಧ್ಯ. ಹಾಗಿದ್ದರೂ ಸರಬರಾಜು ಏಕೆ ಆಗ್ತಾ ಇಲ್ಲ ಎಂಬುದು ಅರ್ಥವಾಗ್ತಾ ಇಲ್ಲ ಎಂದು ಚಾಲಕರು ಪ್ರಶ್ನಿಸಿದರು. 10 ದಿನಕ್ಕೆ ಕನಿಷ್ಠ 2 ಅಥವಾ 3 ಟ್ಯಾಂಕರ್ ಗ್ಯಾಸ್ ಮಾಡಬಹುದಲ್ಲವೇ ಎಂದು ಪ್ರಶ್ನಿಸಿದ ಚಾಲಕರು ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಗ್ಯಾಸ್ ಕಂಪನಿ ತಕ್ಷಣ ಸಮಸ್ಯೆ ಪರಿಹರಿಸಿ ಆಟೋ ಚಾಲಕರ ಸಂಕಷ್ಟ ನಿವಾರಣೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸ್ಥಳೀಯ ಆಡಳಿತ ಮತ್ತು ಗ್ಯಾಸ್ ಕಂಪನಿಯ ಅಧಿಕಾರಿಗಳು ಈ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈಗ ಇವ್ರು ಏನ್ ಹೇಳ್ತಿದ್ದಾರೆ, ನಿಮ್ಮ ಹತ್ರ ಗ್ಯಾಸ್ ಸ್ಟಾಕ್ ಇಟ್ಕೊಂಡು ನೀವು ಸೇಲ್ಸ್ ಕೊಡ್ತಾ ಇಲ್ಲ ಅಂತ ಇವ್ರ ಮನಸ್ಸಲ್ಲಿ ಇರ್ಬೋದು. ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬೇರೆ ಬಂಕ್ಗಳಿಗೆ ಗ್ಯಾಸ್ ಬರ್ತಿದೆ, ನಿಮ್ಮ ಬಂಕ್ಗಳಿಗೆ ಯಾಕೆ ಗ್ಯಾಸ್ ಬರ್ತಿಲ್ಲ? ಅದು ಬಿಟ್ಟು ಬೇರೆ ಏನೋ ಕೇಳ್ತಾ ಇಲ್ಲ. ನಮ್ಮ ಬ್ಯಾಂಕಿಗೆ ಯಾಕೆ ಗ್ಯಾಸ್ ಬರ್ತಾ ಇಲ್ಲ ಅಂತಂದ್ರೆ ಏನಂದ್ರೆ ನಾವು ಅಮೌಂಟ್ನ 4ನೇ ತಾರೀಕಲ್ಲೇ ಅಮೌಂಟ್ ಹಾಕಿವಿ, 5,60,000 ರೂಪಾಯಿ. ಅವರು ಕಂಪ್ನಿಯಿಂದ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲ್ಲ. ನಮಗೆ HP ಕಂಪ್ನಿಗೆ ಒಬ್ರು ಸೇಲ್ಸ್ ಆಫೀಸರ್ ಅಂತ ಬರ್ತಾರೆ. ನಮ್ದು ಏನೇ ಸಮಸ್ಯೆ ಇದ್ರು ನಾವು ಸೇಲ್ಸ್ ಆಫೀಸರ್ನೇ ಕೇಳಬೇಕೇ ಹೊರತು ನಾವು ಯಾರನ್ನೋ ಒಬ್ರನ್ನ ಕೇಳೋಕ್ಕಾಗಲ್ಲ. ನಾವು ಸೇಲ್ಸ್ ಆಫೀಸರ್ ಕೇಳಿದಾಗ ಅವ್ರೇನಂತ ಹೇಳ್ತಾರೆ ಅಂದ್ರೆ, ಸರ್ ಹಿಂಗೆ ಪ್ರಾಬ್ಲಮ್ ಇದೆ, HP ಕಂಪ್ನಿಗಳಿಗೆ ಲೋಡ್ ಆಗ್ತಾ ಇಲ್ಲ. ಏನಕ್ಕೆ